ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ 2026ರ ಜೂನ್ ತಿಂಗಳ ಮಾಸಿಕ ಭವಿಷ್ಯವನ್ನ ನೋಡೋಣ. ಇಲ್ಲಿ ಈ ಒಂದು ಮಾಸದಲ್ಲಿ ತಾವು ಪೂರ್ವಭಾವಿ ತಯಾರಿ ಇಲ್ಲದೆ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ನಷ್ಟ ಆಗೋದು ಗ್ಯಾರಂಟಿ. ಶತಾಯ ಗತಾಯ ಆ ಒಂದು ಕೆಲಸ ನಷ್ಟ ಆಗುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹೋಟೆಲ್ ಇಂಡಸ್ಟ್ರಿ ಮತ್ತು ವಸತಿ ಗೃಹಗಳು ಇಂಡಸ್ಟ್ರಿ ಆಗಿರ್ಬೋದು, ಟ್ರಾವೆಲ್ ಇಂಡಸ್ಟ್ರಿ ಆಗಿರ್ಬೋದು, ಈ ಮೂರು ಜನಕ್ಕೆ ಅಧಿಕ ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ, ಅರಮನೆಯ ಹಾಲಿಗಿಂತ ರಾಗಿಯ ಅಂಬಲಿಯೇ ಲೇಸು ಅನ್ನುವಂತಹ ಗಾದೆ ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪರ್ಫೆಕ್ಟ್ ಆಗಿ ಹೊಂದಾಣಿಕೆಯಾಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆದಷ್ಟು ಸಹಿತ ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ತಾವು ಜಾಗೃತಿಯಾಗಿ ತಮ್ಮ ಹೆಜ್ಜೆಯನ್ನು ತಾವಿಲ್ಲಿ ಇಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಇನ್ನೊಬ್ಬರ ಮಾತಿಗೆ ಕಿವಿ ಕೊಡದಲೆ, ಮೂರನೇ ವ್ಯಕ್ತಿಗಳ ಒಂದು ಸಹಕಾರವನ್ನು ತಗೊಳ್ದಲೆ ತಮ್ಮ ಸ್ವಂತ ಪ್ರಯತ್ನ, ಸ್ವಂತ ವಿಚಾರವನ್ನ ಮಾಡಿ ಅದರಿಂದ ತಮಗೆ ಧನೋಪಯೋಗ ಲಾಭಗಳಾಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ 8 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಈ ಒಂದು ಮಾಸದಲ್ಲಿ ತಾವು ಆರಾಧನೆ ಮಾಡಬೇಕಾಗಿರುವಂತಹ ವಿಶೇಷವಾದಂತಹ ದೈವ ಅಂದ್ರೆ ಯಂತ್ರೋದ್ಧಾರಕ ಹನುಮನ ಒಂದು ಆರಾಧನೆ, ಹನುಮನ ಒಂದು ಮಂತ್ರವನ್ನ ಪಠನೆ ಮಾಡಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಉತ್ತರ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ಇದೇ ತರ ಯಾವುದಾದ್ರೂ ಸಮಸ್ಯೆಗಳು ತಮಗೆ ಕಾಡ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಸ್ಲಾಟ್ನ ಬುಕ್ ಮಾಡಿಕೊಂಡು ನೇರ ಅಪಾಯಿಂಟ್ಮೆಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತಲೂ ಸಹಿತ ಹೇಳ್ಬೋದು. ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ನನ್ನ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.